ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರೀನಾ MRK ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಬೆಳಗಿನ ಜಾವ 6 ಗಂಟೆಗೆ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಕ್ಕ ಬೆಳಗ್ಗೆ ಎದ್ದು ವರಂಡನೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನಾನು ಹಾಗೆ ಒಂದು ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದೀನಿ. ನಾನು ಎದ್ದ ತಕ್ಷಣ ಏನ್ ಕೆಲಸನೂ ಮಾಡಲ್ಲ, ಸೊ ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಂತ ಹೇಳಿ ಕೂತಿದ್ದೆ. ಹಾಗೆ ಒಂದು ವಿಡಿಯೋ ಮಾಡ್ತಾ ನೋಡಿ, ಎಲ್ಲಾರು ಮನೆಯಲ್ಲಿ ಜನ ಜಾಸ್ತಿ ಇದ್ದಾಗ ರೂಮ್ ಎಲ್ಲ ಬಿಟ್ಟು ಎಲ್ಲಾರು ಹಾಲಲ್ಲಿ ಮಲ್ಕೊಂಡಿರ್ತೀವಿ. ಸೊ ಹಂಗಾಗಿ ಇವಾಗ ರೂಮಲ್ಲಿ ಹಾಲಲ್ಲಿ ಮಲಗಿ ಚಾಪೆ ಗೀಪೆ ಇನ್ನೂ ಏನು ಎತ್ತಿಲ್ಲ. ಜಸ್ಟ್ ಇವಾಗ ವರಂಡ ಮಾತ್ರ ಕ್ಲೀನ್ ಆಗ್ತಾ ಇದೆ. ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಬೆಳಿಗ್ಗೆ ರಂಗೋಲಿನ ಅರ್ಧ ಬಿಟ್ಬಿಟ್ಟು ಇವಾಗ ಅದನ್ನ ಮುಂದಕ್ಕೆ ಏನ್ ಮಾಡೋದಂತ ಗೊತ್ತಿಲ್ಲ. ಅಲ್ಲಿ ಮೊಬೈಲಲ್ಲಿ ಚೆಕ್ ಮಾಡ್ತಾವ್ರೆ. ಪಾಪ ಸ್ನಾನ ಮಾಡಿಸ್ಬೇಕತ್ ನೋಡು. ಈ ಕಡೆ ಬಾರೆ. ಅಲ್ಲಿ ಫ್ರೆಂಡ್ಸ್ ಕಂಜಾಗೆ ಇಬ್ರು ಕಾಣಿಸ್ತಾ ಇಲ್ಲ. ಬರ್ತಡೇಗಾಗ್ಲೂ ಫೈನಲ್ ಆಗಿ ಹಿಂಗ್ ರೆಡಿ ಆಗೈತೆ. ಅವ್ರ ದೊಡ್ಡಮ್ಮ ಹಿಂಗ್ ರೆಡಿ ಆಗವಳೆ. ಇಲ್ವಾ ಎಲ್ಲರಿಗೂ ಹೊಡೆದ್ರ ಅವರು ಸ್ಕೂಲಲ್ಲಿ ಮಾಸ್ಟರ್ ಕೈಲಿ ಬೈಸ್ಕೊಳ್ಳಿ ಮಗ ಅಂತ. ಮತ್ತೆ ಬಾ ಸೆಂಟಾಕ್ ಬಿಡಿ ಇವಾಗ ತಲೆ ನಾವಿಲ್ವೋ ನಿನ್ಗೆ? ಅಮ್ಮು ಜೀನ್ಸ್ ಆದ್ರೆ ರೆಡಿ ಆಗಿದ್ವಿ. ಇವಾಗ ನೋಡಿ ಅವರು ಎಲ್ಲ ರೆಡಿ ಆಗೋರೆ. ಬರ್ತಡೇ ಕರ್ಕೊಂಡು ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ. ಅಲ್ಲೇನು ಕಂಡಿಲ್ಲ ಕಣ್ಬಾ. ಇವಾಗ ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕ್ಲಾಸಿಗೆ ಬಿಟ್ಟು, ಹಾಗೆ ಇವತ್ತು ಗುರುವಾರ ಅದಕ್ಕೆ ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮೇಡಮ್ನ ಕ್ಲಾಸಿಗೆ ಬಿಟ್ಟು ನಾವ್ ಈ ಕಡೆ ಬರ್ತೀವಿ. ಆದ್ರೆ ಶೂ ಮ್ಯಾಚಿಂಗ್ ಕರೆಕ್ಟ್ ಆಗಿಲ್ಲ. ಇವನ್ ಶೂ ಕರೆಕ್ಟಾಗಿ ಮ್ಯಾಚ್ ಆಗೋದಮ್ಮ ನಿನ್ಗೆ ಹಣ ಎಂದು ಬೇಡ ಹಾಕೊಳ್ಳೋ. ಹಾ ಡವ್ ಮಾಡೋದು ನೀನೇ ಅಂತ ಅವಳು ಅದಕ್ಕೂ ಸ್ಕೆಚ್ ಹಾಕಿದ್ಲು. ಬರೀ 700 ರೂಪಾಯಿ ಶೂ ಅಲ್ಲಿ ಗೊತ್ತಾ? 700 ರೂಪಾಯಿ ಶೂ. ನೀ ಹೇಳ್ತಿರೋದ್ ನೋಡಿ ಏನೋ 70 ರೂಪಾಯಿ ಶೂ ಹೇಳ್ದಂಗೆ ಹೇಳ್ತಿದ್ಯಲ್ಲ. ಸೊ ಇವಾಗ ಅಂದವೇ ಬೆಂಗಳೂರು ಹೋಗ್ತಾ ಇದ್ವಿ. ಮಯೂರ ಬೇಕ್ರಿನಲ್ಲಿ ಸ್ಕೂಲ್ಗೆ ಚಾಕ್ಲೇಟ್ಸ್ ಮತ್ತೆ ಮಕ್ಕಳಿಗೆ ಸಾರಿ ಟೀಚರ್ಸ್ಗೆಲ್ಲ ಏನಾದ್ರು ಸ್ವೀಟ್ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದಾರೆ. ಅಪ್ಪ ಮಗಳಿಬ್ರು ಹೋಗಿದ್ದಾರೆ. ಅವರೇ ಏನ್ ತಗೊಂಡ್ಬರ್ತಾರೋ ನೋಡೋಣ. ನಾನು ಹೋಗೋದಿಲ್ಲ ಅಲ್ಲಿ. ಅವ್ರ ಬೇಕ್ರಿ ಎಷ್ಟಿದೆ ಅಷ್ಟೆಲ್ಲ ಸುತ್ತಿ ಲಾಸ್ಟ್ಗೆ ಫೈನಲ್ ಆಗಿ ಅದೇನ್ ತಗೊಂಡ್ ಬರ್ತಾರೆ ಅಂತ ಗೊತ್ತಿಲ್ಲ. ಸರಿ ಹೋಗಿ ತಗೋಬರ್ಲಿ ಅಂತೇಳಿ ನಾನು ಕಾರಲ್ಲೇ ಕುತ್ಕೊಂಡಿದೀನಿ. ನೋಡೋಣ ಏನ್ ತಗೋಬರ್ತಾರೆ ಅಂತ. ಫೈನಲ್ ಆಗಿ ನಾವಿವತ್ತು ರಾಯರ ದೇವಸ್ಥಾನ ತುಂಬಾ ರಶ್ ಇತ್ತು ಅಂತ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎರಡನೇ ಏನು ಮಾಡ್ಕೊಂಡು ಹೋಗ್ಬೇಕು. ತಗೋ ಟೀ ಶರ್ಟ್. ನೀನು ಫಸ್ಟ್ ಯಾವ್ದು ತಗೊಂಡಿದ್ದೆ? ಟೀ ಶರ್ಟ್ ಫಸ್ಟಾ? ಇಲ್ಲೆಲ್ಲ ಇಲ್ಲ ಆ ಥರದ್ದು. ಆ ಕಡೆ ಐತೆ ಬಾ ತೋರಿಸ್ತೀನಿ. ಆ ಥರದ್ದಲ್ಲ ತೋರಿಸ್ತೀನಿ. ನಿಮ್ಮ ಹೆಂಡತಿಗೆ ಇವಾಗ ಕೊಡಿಸ್ತೀರಾ ಅಂದ್ರೆ ಸೀಟ್ ಬಾ. ಹಂಗೆ ಹಾಕತ್ತಿರೋದು ತಗೋ. ಪಪ್ಪ ಅಲ್ಲೇನು ಹುಡುಕ್ತೈತೆ. ಇದ್ರಲ್ಲಿ ಯಾವ್ದಾರು ವೈಟ್ ತಗೋ. ಇದು ಚೆನ್ನಾಗೈತೆ. ಹಾ ಈ ಸರ್ತಿ ಚೆನ್ನಾಗೈತೆ. ಜಾಬ್ ಇಲ್ಲ ಆದ್ರೆ ಅದಕ್ಕೆ ಯಾಕಿಲ್ಲ? ಇಲ್ವಾ? ಇಲ್ಲಿ
ನೋಡಿ ಇನ್ನ ಇದು ಗೋಣಿಚೀಲ ಅಂದ್ರೆ ಫೈನಲ್ ಝೂಡಿಯಾಗ ಹೋಗಿ ಮಗಳು ತಗೊಂಡಿರೋಂಥ ಪ್ಯಾಂಟ್ ಶರ್ಟ್ ಕೂಡ ತಗೊಂಡು ಅಲ್ಲೇ ವೇರ್ ಮಾಡ್ಕೊಂಡು ಹೊರಡ್ತೀವಿ. ಮಂಗ ಊಟ ತಿನ್ಸೋದೆಲ್ಲಾದ್ರೂ ನೋಡಿದೀರಾ? ಇಲ್ಲೊಂದ್ಸಲ ನೋಡಿ. ಸ್ಟ್ರೈಟಾಗಿ ಮಾಡ್ಬೇಕಾ? ಸ್ಟ್ರೈಟಾಗಿ ಮಾಡ್ಬೇಕಾ? ಪಾಪ ಸ್ಟ್ರೈಟ್ಗೆ. ಸೊ ಇವಾಗ ಸಮಯ 8 ಗಂಟೆ ಆಯ್ತು. ಮನೇಲೆಲ್ಲ ಊಟಕ್ಕೆಲ್ಲ ರೆಡಿ ಮಾಡಿ ಕೇಕ್ ಕಟ್ ಮಾಡ್ಲಿಕ್ಕೆಲ್ಲ ರೆಡಿ ಮಾಡ್ಬಿಟ್ಟು ನಾಳೆ ಬೆಳಗ್ಗೆನೆ ನಾನು ಊರಿಗೆ ಹೊರಡ್ಬೇಕಾಗಿತ್ತು. ಊರಲ್ಲಿ ತುಂಬಾ ಕೆಲಸ ಇತ್ತು. ಸೊ ನಮ್ಮ ಅಕ್ಕನ ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಅವನು ಹೇಗಿದ್ದಾನೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದೇ ಟೈಮ್ಗೆ ನನ್ನ ಅಳಿಮಯ್ಯ ಒಂದ್ ನಾಯಿ ಮರಿ ತಂದ್ಕೊಟ್ಟಿದ್ದಾನೆ. ಸೊ ಅದನ್ನು ಕೂಡ ಊರಿಗೆ ತಗೊಂಡ್ ಹೋಗೋಣ ಅಂತ ಹೇಳಿ ಮಾತಾಡ್ತಾ ಹಿಡ್ಕೊಂಡು ಕುತ್ಕೊಂಡಿದ್ವಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿರೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬಾ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.